ಸರ್, ಇನ್ನು ರಾಜಕೀಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಾಜಕಾರಣದಲ್ಲಿ ಒಂದಷ್ಟು ಪ್ರಾರಂಭದಲ್ಲಿ ಇದ್ದಂಥ ಸವಾಲುಗಳು ಸಾಕಷ್ಟು ಇರ್ತವೆ. ನಿಮಗೆ ಮೊದಲ ಚುನಾವಣೆಯಲ್ಲಿ ಎದುರಾದಂಥ ಸವಾಲುಗಳು ಯಾವುದು ಸರ್? ಈಗ ಮೊದಲನೇ ಚುನಾವಣೆ ಅನಿವಾರ್ಯವಾಗಿ ನಾನು ರಾಜಕೀಯಕ್ಕೆ ಬರಬೇಕಾಯ್ತು. ಅವತ್ತು ನಮ್ಮ ತಂದೆಯವರು ಶಾಸಕರಾಗಿದ್ದರು. ಅವ್ರ ಆರೋಗ್ಯ ಸರಿ ಇಲ್ಲದೆ ಕಾರಣ ಅವರು ಅಗಲಿದಿಂದ ಬೈ ಎಲೆಕ್ಷನ್ ಪ್ರಾರಂಭ ಆಯಿತು. ಅವತ್ತು ಸರ್ಕಾರ ಜನತಾದಳದೇ ಇತ್ತು. JH ಪಟೇಲರು ಮುಖ್ಯಮಂತ್ರಿಗಳು, ದೇವೇಗೌಡರು ಪ್ರಧಾನಿಗಳು, ಮತ್ತು ಒಳ್ಳೆ ಕ್ಯಾಬಿನೆಟ್ ಇದ್ದಂಥದ್ದು. ಆವಾಗ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ನಾವು ಹೋಗ್ತಾ ಇದ್ವಿ. ದೇವೇಗೌಡರು ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ 5 ಗಂಟೆಗೆ ಹೋದರೆ ಪತ್ರವನ್ನು ಕೊಟ್ಟರೆ ಸಂಜೆ ಒಳಗೆ ಆದೇಶ ಬರ್ತಾ ಇದ್ದಂಥ ಕಾಲ ಅದು. ಆ ಥರ ಒಂದು ಬೆಳಗ್ಗೆ 5 ಗಂಟೆಗೆ ಅವ್ರು ಎದ್ದು ಕೂತಿರ್ತಿದ್ರು ಮುಖ್ಯಮಂತ್ರಿಗಳು, ದೇವೇಗೌಡರು. ಆ ಥರದ್ದೆಲ್ಲ ನೋಡಿದ್ವಿ ಇದನ್ನು. ಆ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮ ತಂದೆಯವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಜನ ಎಲ್ಲ ಅಪೇಕ್ಷೆ ಪಟ್ಟು ನಮ್ಮ ಪಕ್ಷನೂ ಕೂಡ ಜನತಾದಳ ಅವತ್ತು ನನಗೆ B.Pharm ಕೊಟ್ಟಿದ್ದರಿಂದ ಸಿದ್ದರಾಮಯ್ಯನವರು ಕೂಡ ನಮ್ಮ ಪಕ್ಷದಲ್ಲೇ ಇದ್ರು. ಅವರು ಉಪಮುಖ್ಯಮಂತ್ರಿಗಳು ಅವತ್ತು. ಹಾಗಾಗಿ ಅವರೆಲ್ಲರೂ ಸೇರಿ JH ಪಟೇಲರು, ಸನ್ಮಾನ್ಯ ದೇವೇಗೌಡರು, JH ಪಟೇಲರು ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಅವತ್ತು ನನ್ನ ರಾಜಕೀಯಕ್ಕೆ ತಂದಂಥದ್ದು. ಹಾಗಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಅವತ್ತು ಮೊದಲನೇ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದೆ. ಪರಾಭವ ಒಂದೇ 3,000 ಚಿಲ್ಲರೆನಲ್ಲಿ ಸೋಲು ಅನುಭವಿಸಿದೆ. ಆದರೆ ನಾನೇನು ಗೊಂದಲಿಲ್ಲ ಮತ್ತು ಜನಗಳ ವಿಶ್ವಾಸದಲ್ಲೇ ಬೆಳ್ಕೊಂಬಂದೆ. 28ನೇ ವರ್ಷಕ್ಕೆ SM ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಫಸ್ಟ್ MLA ಆದೆ. 28ನೇ ವರ್ಷದಲ್ಲಿ ಮೊದಲನೇ MLA. ಅವತ್ತು ಆ ಸದನಕ್ಕೆ ಯಂಗೆಸ್ಟ್ MLA ನಾನೇ, ಚಿಕ್ಕ ವಯಸ್ಸಿನ ಶಾಸಕ ನಾನೇ ಆಗಿದ್ದೆ. ಹಾಗಾಗಿ ಅವತ್ತಿಂದ ಹೋಗ್ತಾ ಹೋಗ್ತಾ ಅನುಭವಗಳು, ಅಲ್ಲಿ ಬಂದಂಥ ಪರಿಸ್ಥಿತಿಗಳು, ಇದೆಲ್ಲ ನೋಡ್ಕೊಂಡು ಅನುಭವಗಳನ್ನ ಅದೆಲ್ಲದನ್ನು ಕೂಡ ನಾವು ಸ್ವತಃ ನಾವೇ ಅದನ್ನು ಅನುಭವಿಸ್ಕೊಂಡು ಅದನ್ನು ಬಂದಂಥದ್ದನ್ನ ಸಮಸ್ಯೆಗಳನ್ನ ಈಡೇರಿಸೋಕ್ಕೆ ಮನಸ್ಸು ಮಾಡಿದ್ರಿಂದ ಖಂಡಿತ ಇದರಲ್ಲಿ ನಾವು ತೊಡಗಿಕೊಂಡಿರತಕ್ಕಂಥದ್ರಿಂದ ಒಂದು ಸಮಾಧಾನದ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈಗ ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾದಾಗ ನೆನಪಾಗೋದು ಯಾರು ಸರ್ ನಿಮಗೆ? ಈಗ ಮನೆಯಲ್ಲಿ ನನ್ನ ಮಕ್ಕಳು ಮತ್ತು ನನ್ನ ಧರ್ಮಪತ್ನಿ ಮತ್ತು ಸ್ನೇಹಿತರು, ಇವ್ರನ್ನ ಜಾಸ್ತಿ ಹಚ್ಕೊಂಡಿರ್ತೀವಿ. ಯಾವಾಗಲೂ ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ ಅವ್ರ ಜೊತೆ ಅದನ್ನು ಬಿಡದ ರೀತಿಯಲ್ಲಿ ಅವ್ರಿಗೆ ಏನೇ ಇದ್ದಿದ್ರೂ ಅವ್ರ ಖುಷಿ ಸಂದರ್ಭದಲ್ಲಿರ್ಬೋದು, ಕಷ್ಟದ ಸಮಯದಲ್ಲಿರ್ಬೋದು, ಅವ್ರ ಜೊತೆ ಇರತಕ್ಕಂಥದ್ದು ನಮ್ಮ ಒಂದು ನಾವು ಮೊದಲಿಂದ ಕೂಡ ರೂಢಿ ಮಾಡ್ಕೊಂಬಂದಿರೋದು. ಹಾಗಾಗಿ ಯಾವುದೇ ಸಂದರ್ಭ ಆಗಲಿ ನಾವು ಎಲ್ಲದನ್ನು ಕೂಡ ಒಂದು ಒಳ್ಳೆ ತಂದಲ್ಲಿ ತೊಗೊಂಡು ಹೋಗ್ತೇವೆ. ದುಃಖ ಆದಾಗ ಸರ್? ದುಃಖ ಆದಾಗ ಒಂದೊಂದು ಸಲ ಏನಾಗ್ತದೆ, ಒಬ್ಬನೇ ಇರಬೇಕು ಅನಿಸುತ್ತೆ. ಒಬ್ಬನೇ ಇದ್ದು ಒಂದು 3-4 ಅವರ್ಸು ಏಕಾಂತವಾಗಿ ನಾನು ಆಲೋಚನೆ ಮಾಡಿ ಅದಕ್ಕೆ ತೀರ್ಮಾನ ತೊಗೊಂಡು ಆ ದುಃಖದಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ನನ್ನ ಒಂದು ರೂಢಿ. ಸಾರ್ವಜನಿಕ ಜೀವನದಲ್ಲಿ ಸರ್, ಮನಸ್ಸಿಗೆ ನೋವಾಗುವಂಥದ್ದು ಇದು ಸತ್ಯನೋ ಸುಳ್ಳು, ಒಂದಷ್ಟು ಟೀಕೆಗಳು ಬರ್ತವೆ. ಆ ರೀತಿಯ ಟೀಕೆಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಫೇಸ್ ಮಾಡ್ತೀರಿ? ಟೀಕೆಗೆ ಉತ್ತರ ಕೊಡ್ತಕ್ಕಂಥದ್ದು ನೇರವಾಗಿ ಅವ್ರ ಜೊತೆ ಜಗಳಾಡೋದ್ರಿಂದ ಅದಕ್ಕೆ ಪರಿಹಾರ ಸಿಗಲ್ಲ. ಅದಕ್ಕೆ ಅವ್ರು ಏನಕ್ಕೆ ಟೀಕೆ ಮಾಡಿದ್ದಾರೆ ಅದನ್ನು ಅರ್ಥೈಸ್ಕೊಂಡು ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡಿ, ಅದು ಪರಿಹಾರದ ಮುಖಾಂತರ ಅವ್ರ ಟೀಕೆಗೆ ಉತ್ತರ ಕೊಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನವನ್ನು ಪಟ್ಟಿದ್ದೀನಿ. ಅದರಲ್ಲಿ ಯಶಸ್ಸು ಕೂಡ ಆಗಿದೆ.